ಇದು ನೋಡ್ರಿ ನಮ್ಮ ಹಿಂದ ಪ್ರೇಮ್ ಮಂದಿರ. ಫೈನಲಿ ನಾವು ಇಲ್ಲಿ ಬಂದೇವೀಗ. ನಮಸ್ಕಾರ ರೀ ಎಲ್ಲರಿಗ, ವೆಲ್ಕಮ್ ಟು ಪೂಬಿ ಬ್ಲಾಗ್ಸ್. ಹೆಂಗಿದ್ದೀರಿ ನೀವೆಲ್ಲ? ನಾ ಅಂತೂ ಫುಲ್ ಮಜಾದಾಗಿದೆ ಅನ್ನು. ನೋ ನಾ ಭಾಳ ದಿವಸ ವಿಡಿಯೋ ಹಾಕಿಲ್ಲ. ಲೈಕ್ ಲಿಟ್ರಲಿ ನಮ್ದು ಲಾಸ್ಟ್ ವಿಡಿಯೋ 4 months ಬ್ಯಾಕ್ ಇತ್ತು. ಅದು ಬೃಂದಾವನ್ ಹೋಗಿದ್ದು ಹೋಲಿಗ ಅದು ವಿಡಿಯೋ. ಅದಾಗ ನಾ ಹಾಕಿಲ್ಲ. ಬಟ್ ಯಾರು ಮತ್ತೆ ಸ್ಟಾರ್ಟ್ ಮಾಡಾಕೇನ್ರಿ ವಿಡಿಯೋಸ್ ಹಾಕಾಕ ಪೂಬಿ ಬ್ಲಾಗ್ಸಾಗ. ಆ್ಯಂಡ್ ಇವತ್ತಿಂದ ಇದು ವಿಡಿಯೋ ಭಾಳ ಸ್ಪೆಷಲ್ ಆಗೋದೈತಿ. ನಾ ಮತ್ತು ಋಷಿ 2 days ಆಟಿ ಹೊರಗೆ ಹೊಂಟಿದ್ದೇವ್ರಿ. ಸೊ ಅದೆಲ್ಲ ರೆಕಾರ್ಡ್ ಮಾಡ್ತೇನೆ ರೀ. ಆ್ಯಂಡ್ ಎಸ್, ಸೊ ಮೇ ಬಿ ನಂಗೆ ಅನ್ಸಕ್ಕಿಂತ ಬರ್ತಿದ್ದನ್ನ ಯಾನ್ ಮಾತಾಡ್ಬೇಕಂತ. ಬಟ್ ನಡೀರಿ, ನಾನು ನಿಮಗೆ ತೋರಿಸ್ತೇನೆ ಋಷಿ ಯಾನ್ ಮಾಡಾಕ್ದ, ನಾವು ಎಲ್ಲಿ ಹೊಂಟಿದ್ದೆವು, ಪ್ಲ್ಯಾನಿಂಗ್ ಪ್ರಿಪ್ರೇಷನ್ ಹೆಂಗೆ ಆಗ್ದಾವಂತ. ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಹೊಸ ಹೋಮ್ದಾಗ ಶಿಫ್ಟ್ ಆಗಿದ್ದೇವ್ರಿ. ಅದಕ್ಕೆ ನಿಮಗೆಲ್ಲ ನೀವು ಕನ್ಸಾಕೈತಿ. ಆ್ಯಂಡ್ ಇಲ್ಲಿದ ನೋಡ್ರಿ ನಮ್ಮ ಋಷಿ ಇಸ್ತ್ರಿ ಮಾಡ್ಕೋತ ಕೂತಿದ್ದ. ನಮಸ್ಕಾರ ಎಲ್ಲರಿಗೂ, ಹೆಂಗಿದ್ರಿ ಎಲ್ಲರೂ? ಅವ್ರು ಚಲೋ ಇದ್ದಾರು. ನೀ ಹೆಂಗಿದ್ರಿ ಹೇಳ್ಬೇಕು ಅವ್ರಿಗೆ. ನಾವು ಥರ ಮಸ್ತ್ ಇದಾವೆ. ಈಗ ಟ್ರಿಪ್ಗೆ ಹೊಂಟಿದವು, ಖರೆ ನಾನು ಪ್ರಿಪ್ರೇಷನ್ ಇಲ್ಲ. ಈಗ ಇಸ್ತ್ರಿ ಮಾಡೋದ, ಬ್ಯಾಗ್ ಪ್ಯಾಕ್ ಮಾಡೋದ, ಊಟ ಮಾಡೋದ, ಹೋಗೋದ. ಹಾಂ, ಇನ್ನ ಅಂದ್ರೆ ನಮ್ಗೆ ಪ್ಯಾಕಿಂಗ್ ಆಗಿಲ್ಲ, ನಾವು ಊಟ ಮಾಡಬೇಕು. ಸೊ ನಾನು ನಿಮ್ಗೆ ತೋರ್ಸೋಣ ಅಡುಗೆ ಆನಂದ್ ಮಾಡಿದ್ದಾನಂತ. ಅಂದಾಗ ಇವ್ನು ಎಲ್ಲ ಇಸ್ತ್ರಿಪನ್ ಆಗ್ತೈತಿ. ಸೊ ನಾವು ಪ್ಯಾಕ್ ಮಾಡ್ತೀವಿ. ನಾನು ನಿಮ್ಗೆ ಹೋಗೋ ಮುಂದೆ ಡೈರೆಕ್ಟ್ಲಿ ತೋರಿಸ್ತೇನೆ. ಇಸ್ತ್ರಿ ಆಯ್ತಂತ. ಇಸ್ತ್ರಿ ಆಯಿತು. ಈಗ ನಂಗೆ ಚಪಾತಿ ಮಾಡ್ತೇನೆ ಜಲ್ದಿ. ಸೊ ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೇನೆ. ಆ್ಯಂಡ್ ರೈಸ್ ರೆಡಿ ಐತಿ. ಈಗ ಜಸ್ಟ್ ಚಪಾತಿ ಮಾಡಬೇಕು. ಚಪಾತಿ ಮಾಡಿನ ಈಗ ನಾವು ಪ್ಯಾಕಿಂಗ್ ಮಾಡಬೇಕು. ಇದು ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಾಕ್ತೇವೆ. ಯಾಕಂದ್ರೆ ಟ್ರೆಕ್ಕಿಂಗ್ ಬ್ಯಾಗ್ ಬಂದು ಭಾಳ ದೊಡ್ಡದಾಗೋದ, ಮತ್ತು ಟ್ರಾಲಿ ಬ್ಯಾಗ್ ಅಂತೂ ಆಗಂಗಿಲ್ಲ ಬಯ್ಯಾಕ. ಬಟ್ ನಂಗೆ ಒಂದು ಶಾಲ್ ಬೇಕಾಗೈತಿ. ಅದು ನಂಗೆ ಸಿಗ್ವಾತಾಗೈತಿ. ನಾ ತಂದನ್ ಮನಾಗಿಂದ ರಿಮೆಂಬರ್, ಬಟ್ ಅದು ಸಿಗ್ವಾತಾಗೈತಿ. ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾ ಇಲ್ಲಿ ಬಂದಿನ ಅವಾಗ ನಮ್ಮ ಮನೆ ಇದೆಲ್ಲ ಸೆಟ್ ಮಾಡೋದಿತ್ರಿ. ಸೊ ನಾ ಎಲ್ಲಿಟ್ಟೆ ನಂಗೆ ಯಾನ ನೆನಪಾಗವತ್ತು. ಬಟ್ ಈಗ ನಂಗೆ ಅದು ಬೇಕು ಶಾಲ. ಪತಾನಿ ನಾ ಎಲ್ಲಿಟ್ಟಿದ್ದಾನಂತ. ಯಾಕಂದ್ರೆ ಅವಾಗ ಇಷ್ಟೆಲ್ಲ ಸೆಟ್ ಮಾಡೋದಿತ್ತಲ್ಲ, ನಾವು ತಂದು ಎಲ್ಲೆಲ್ಲಿ ಯಾನ ಇಟ್ಟಿಯೋ ಸಾಮಾನು ನಂಗೆ ಗೊತ್ತೇ ಇಲ್ಲ. ಮತ್ತು ನಂಗೆ ಅನ್ಸಿದ್ಕಿ ಇದ್ರಾಗ ಇರ್ಬೇಕಂತ. ಬಟ್ ಇದ್ರಾಗ ಇಲ್ಲ. ಈಗ ಚೆಕ್ ಮಾಡೋ ಒಂದ್ಸತಿ. ಖಾಲಿ ಚಾಮಲ ಐ ಥಿಂಕ್. ಹೋಪ್ ಸೊ ಸಿಕ್ಕರೆ ಚಲೋ ಆಗ್ತೈತಿ. ಅದನ್ನ ಹಂಗೆ ಹೋಗಬೇಕು. ನೀನು ಸಾಮಾನು ಎಲ್ಲ ಇಡ್ತೀನಿ, ನೀನು ನೆನಪಿರಂಗಿಲ್ಲ. ಹಿಂದಿನ ಸುಮ್ಗೆ ಕಿಸ್ ಮಾಡ್ತೀವಿ. ಇರ್ಲಿ, ಊಟ ಮಾಡೋನು ದೆನ್ ಹುಡ್ಕಾಡೋನು. ಕಮ್ ಇದು ಬಂದು ಮಾಡ್ತೀವಿ. ಇದು ನಾನು ಡ್ರೆಸ್ ಹಾಕೋಕ್ಯಾನು ಸಿಕ್ಕಿತು. ಇದ್ರಾಗ ಇಟ್ಟಿದ್ದೇನೆ ಮತ್ತೆ ಎಲ್ಲ ಕಡೆ ಹುಡುಕಾಡಕ. ಸೊ ಇದು ನೋಡ್ರಿ ನಂದು ಶಾಲ್, ಓಜಿ ಶಾಲ್. ನಾ ಭಾಳ ಯೂಸ್ ಮಾಡಿದ್ದಾನೆ ಇದ. ಲೈಕ್ ಪುಣೆ ಟು ಜಲ್ವಾರ್, ಜಲ್ವಾರ್ ಟು ಪುಣೆ, ಎವ್ರಿ ಟೈಮ್ ನಾ ಇದೇ ಶಾಲ್ ಯೂಸ್ ಮಾಡಿದ್ದಾನು. ಈಗ ಬಂದಾಗ ಇದೇ ಯೂಸ್ ಮಾಡಕ್ಕಿ ಸ್ಪೆಷಲಿ ತೊಗೊಂಬಂದನ್ನ ಇದು ಯೂಸ್ ಮಾಡ್ಬೇಕಂತ. ಇಲ್ಲಿ ಬರ್ರಿ ಊಟ ಮಾಡೋನು ಬರ್ರಿ. ಅಡುಗೆ ಈಸ್ ರೆಡಿ. ಬದ್ನಿಕಾಯಿ ಭಾಜಿ ಈಸ್ ರೆಡಿ. ಈಗ ಪ್ಯಾಕಿಂಗ್ ಸ್ಟಾರ್ಟ್ ಆಯ್ತು ನಮ್ದು. ಎಲ್ಲ ಕೆಲಸ ಮುಗ್ದೈತಿ. ಜಸ್ಟ್ ಈಗ ಬರಾಬರ ಅರ್ವಿ ಎಲ್ಲ ಹಾಕಿ ನಾವು ಹೋಗವ್ರ. 12:58 ಆಗಿತ್ತು. ಈಗ 1:30 ತನಕ ಹೋಗ್ತೀವಿ. ಹೆಂಗೂ 3 ಗಂಟೆಗೆ ಇಲ್ಲ ಟ್ರೈನ್. 3 ಗಂಟೆಗೆ ಅತಿ ಜಲ್ದಿ ಬಂದ್ರೆ ಆ್ಯಕ್ಚುಲಿ 3 ಗಂಟೆ ತನಕ ಯಾವ ಟ್ರೈನ್ ಇಲ್ಲ. ಅದಾಗನ ಲೈಕ್ ಟ್ರೈನ್ ಇದಾವೆ 3, 4, 5 ಹಿಂಗೆ. ಬಟ್ ನಮಗೆ ಜಲ್ದಿ ಹೋಗೋದೈತಿ. ಹೆಂಗೆ 4 ಗಂಟೆಗೆ ಅಲ್ಲೆಲ್ಲ ಟೆಂಪಲ್ಸ್ ಓಪನ್ ಆಗ್ತಾವು. ಸೊ ನಾವು ಟ್ರೈನ್ ಯಾಕೆ ಹೋಗ್ತು ಅಂದ್ರೆ ಓನ್ಲಿ ಅರ್ಧ ತಾಸು ರೋಟಿಗೆ ಅಷ್ಟೇ. ಅದಕ್ಕೆ ಟ್ರೈನಲ್ಲಿ ಹೋಗ್ತೇವೆ. ಅದು ನಾವು ರೆಡಿ. ಇವನ್ ರೆಡಿ ಆಗಿಲ್ಲ. ನಾವು ಬಾಟಲ್ ಬರ್ತಿದ್ದು ಅದಷ್ಟು ತೊಗೊಂಡು ಲಾಸ್ಟ್ ವಾಟರ್ ಬಾಟಲ ಅಂತ ತಗೋಕೆ ಬರ್ತಿದ್ದು. ಬಟ್ ಒಮ್ಮೆ ಬೇಕಾದು ಅಂದ್ರೆ ಏನು ಮಾಡಿದ್ವಿ, ಭಾಳ ನೀರು ಕುಡಿತಿ. ಎಸ್, ಈ ಕಂಡಿಲ್ಲ ಅದಕ್ಕೆ ಕುಡಿಯಕತ್ತಿಲ್ಲ. ನೀರು ಅಂದರೆ ಪ್ರಾಣ, ಜೀವ. ನೀರು ಅಂದರೆ ಜೀವ. ಸೊ ನೀರು ತೊಗೊಂಡು ಹೋಗಬೇಕು. ಏರ್ಪೋರ್ಟ್ ನಾವು ಬಂದು ಮತ್ತು ಇಲ್ಲಿ ಆ್ಯಸ್ ಯೂಶ್ವಲ್ ರೈಲ್ವೆ ಫಾಟಕ್ ಇವತ್ತೊಂದು ಬಂದಾಗಿತ್ತು. ನಾವು ನಿನ್ಪನ್ ಫಿಲ್ಮ್ ನೋಡೋಕೆ ಹೋಗಿದ್ದು ನಿನ್ಪನ್ ಬಂದಾಗಿತ್ತು. ಲೈಕ್ ಎವ್ರಿ ಟೈಮ್ ನಾವು ಯಾವಾಗ ಗಡ್ಬಡಿ ಇರ್ತಿದ್ಲ ಅವಾಗ ಇದು ಬಂದ ಆಗ್ತಿತ್ತು. ಐ ಡೋಂಟ್ ನೋ ವೈ, ಕ್ಯಾರ್ ಇಷ್ಟ ಈ ಥರ ಸಂಗಟ್ ನಮ್ದ. ಈಗ ನಾವಿಲ್ಲಿ ವೆಯ್ಟ್ ಮಾಡಾಕಿದ್ದೇವೆ. ಆಟೋದಾಗಿದ್ದೇವೆ. ಈಗ ಹೊಂಟಿದ್ದೇವು ಅಂದರೆ ನಮ್ಮ ಕ್ಯಾಬ್ದಾಗಿನ ಹೊರಗೆ ಹೋಗೋರು ಫಸ್ಟ್. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಡು ಐನೂರು ರೈಲ್ವೆ ಸ್ಟೇಷನ್ ಹೋಗವ್ರ. ಈಗ ಇಲ್ಲಿ ಕಿತ್ಯಕಗಳು ಮನ್ಯಾಗ ಬೈಕ್ ಹಚ್ಚಿದ್ದು, ಹೆಲ್ಮೆಟ್ಸ್ ಎಲ್ಲ ಇಟ್ಟು ನಾವಿನ್ನ ಹೊಂಟಿದ್ದೆವು. ಆ್ಯಕ್ಚುಲಿ ನಮಗೆ ಆಟೋ ಸಿಗೋಲಾಗಿತ್ತು, ಜರ ಲೇಟ್ ಆಗಿತ್ತು. ಈಗ ನೋಡೋಣ್ರಿ ಈಗ ಎಷ್ಟು ಟೈಮ್ ಆಗಿತ್ತು ನಮಗೆ ಹೋಗಾಕ. 3 ಗಂಟೆಗಿಂತ ಪೈಲ ಹೋಗ್ಬೇಕು ನಾವು ಅಷ್ಟು. ಅದಕ್ಕಿಂತ ಜಲ್ದಿ ಹೋಗ್ತಾವೆ. ಈಗ ನಂಗೆ ಇಲ್ಲಿ ಬರೋಣ ಹಿಂಗೆ ಅನ್ಸಕಿತ್ತು. ನಾವು ಬೆಟರ್ ಆನ್ ಟೈಮ್ ಅಂದರೆ ಆನ್ ಟೈಮ್ ಅಲ್ಲ, ಲೈಕ್ ಎಕ್ಸಾಕ್ಟ್ ಟ್ರೈನ್ ಬರೋ ಟೈಮ್ ಬರ್ತಿದ್ದು ಅಂದರೆ ಚಲೋ ಆಗ್ತಿತ್ತು. ಬಿಕಾಸ್ ಇನ್ನ 20 minutes ನಾವು ಇಲ್ಲೇ ಕುಣ್ಬೇಕು. ಇನ್ನ ಟ್ರೈನ್ ಬಂದಿಲ್ಲ. ಆಲ್ರೆಡಿ 10 minutes
ಹಾ ಆಲ್ರೆಡಿ 10 ಮಿನಿಟ್ಸ್ ಆಯ್ತು ನಾವು ಬಂದಿಲ್ಲಿ ಲೈಕ್ ಬಂದು ವೇಟ್ ಮಾಡೋ ಅಂದ್ರೆ ಬ್ಯಾಡ ಆಗ್ತಿತ್ತು ನಂಗೆ ಎಲ್ಲಿ ಪನ್ ಯಾನ್ ಪನ್ ಅದ 20 ನಿಮಿಷ ಸೊ ಈಗ 20 ನಿಮಿಷ ಇಲ್ಲೇ ಗುಂಡಾಗ್ಬೇಕು ಅದ್ರಾಗ ನಂಗೆ ಗೊತ್ತೈತಿ ನಿಮ್ಗೆ ಟ್ರೈನ್ ಸ್ಟೇಷನ್ದಾಗ ಲೈಕ್ ಎಷ್ಟು ದಂಗೆ ಇರ್ತೈತಿ ಕಿಚ್ ಪಿಚ್ ಪಿಚ್ ಹುಡುಗರ ಆಗ್ತಾವು ಚಾ ಮಾಡ್ಕೊತ ಬರ್ತಾ ಸೊ ಈಗ ಎಲ್ಲರೂ ನಮಗೆ ನೋಡ್ಕೊತ ಹೊಂಟಿದಾರು ಲೈಕ್ ಅವ್ರ ಅನ್ನಕದ್ರ ಇವ್ರು ಯಾನ್ ಮಾತಾಡಕ್ತಾರ ಅಂತ ಒಂಥರ ಇಲ್ಲಿ ಯಾರಿಗೆ ಕನ್ನಡ ಗೊತ್ತಾಗಂಗಿಲ್ಲ ಸೊ ಅವ್ರಿಗೆ ಇನ್ನೊಂದರ ಸಹ ಹಿಂಗ ಅನಿಸ್ತಿರ್ಬೇಕಿ ಹಿಂಗ ಅನ್ಸಕೈತಿ ಅದ್ರಾಗ ಪಬ್ಲಿಕ್ ಪ್ಲೇಸ್ದಾಗ ಲೈಕ್ ಹಿಂಗ ವಿಡಿಯೋ ಮಾಡೋದ ಬ್ಲಾಗಿಂಗ್ ಮಾಡೋದ ಇಷ್ಟು ಡಿಫಿಕಲ್ಟ್ ನಮಗ್ ಪೈಲ ಅನಿಸ್ತಿತ್ತು ಬಟ್ ಈಗ ನಂಗಂದು ಯಾನ ಅನ್ಸಂಗಿಲ್ಲ ನಾ ಎಲ್ಲಿ ಬಂದ್ ಕ್ಯಾಮ್ರಾ ಆನ್ ಮಾಡಿ ಮಾತಾಡ್ಬಹುದು ಯಾ ದಿಸ್ ಇಸ್ ಮೈ ಕಾನ್ಫಿಡೆನ್ಸ್ ಗೈಸ್ ನೋಡ್ರಿ ಎಲ್ಲ ನೋಡ್ಕೊತ ಹೊಂಟಿದಾರ ನಾ ಬಾಜುದ ಸ್ವಲ್ಪ ನೋಡ ತೋರ್ಸಂಗಿಲ್ಲ ಬೆಟ್ಟ ಈಗ ನಿಮಗೆ ಡೈರೆಕ್ಟ್ ನಾ ಬೃಂದಾವನ್ದಾಗ ಹೋಗಿ ಕ್ಯಾಮ್ರಾ ಆನ್ ಮಾಡ್ತೇನು ಬಿಕಾಸ್ ನಾ ಟ್ರೈನ್ದಾಗ ಜರ ಇಲ್ಲಿ ರಿಸ್ಕ್ ಐತಿ ಒಂದ್ಸತಿ ಇವ್ ಆಲ್ರೆಡಿ ಒಂದು ಮೊಬೈಲ್ ಚೋರಿ ಆಗೈತಿ ಸೊ ನಾವ್ ಇದು ರಿಸ್ಕ್ ತಗೋಂಗಿಲ್ಲ ಈಗ ಒಂದ ಐಫೋನ್ ಉಳಿದೈತಿ ನಮ್ ಕಡೆ ಮತ್ತೆ ಐಫೋನ್ದಾಗ ನಂಗೆ ಮನಿ ಇನ್ವೆಸ್ಟ್ ಮಾಡೋದಿಲ್ಲ ನಿಮಗೆ ಡೈರೆಕ್ಟ್ಲಿ ಬೃಂದಾವನ್ದಾಗ ಹೋಗಿ ನಾ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೇನು ಲೈಕ್ ನಾ ಇಷ್ಟು ಎಕ್ಸೈಟೆಡ್ ಇದೆನಲ್ಲ ಇದು ನನ್ನ ಮೇ ಬಿ 5th or 4th ಟೈಮ್ ಬೃಂದಾವನ್ ಹೋಗೋದ ಬಟ್ ಎಕ್ಸೈಟ್ಮೆಂಟ್ ಎವ್ರಿ ಟೈಮ್ ಸೇಮ್ ಇರ್ತೈತಿ ಅದ್ರಾಗ ಇವತ್ತು ಇನ್ನೊಂದು ಸ್ಪೆಷಲ್ ಅಂದ್ರು ನಾವು ಪ್ರೇಮಾನಂದ್ ಮಹಾರಾಜ್ ದರ್ಶನ್ ತಗೋರ್ದೇವು ಇವತ್ತ ಲಾಸ್ಟ್ ಟೈಮ್ ನಂಗೆ ಮಿಸ್ ಆಗಿತ್ತು ಸೊ ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಆ್ಯಂಡ್ ಮತ್ತೊಂದಂದ್ರೆ ನಾಳೆ ನಮ್ದು ಆ್ಯನಿವರ್ಸರಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅದಕ್ಕೆ ನಾವು ಹೊಂಟಿದ್ದೇವ್ರಿ ಬೃಂದಾವನ ನಡೀರಿ ಹಾಯ್ ಫ್ರಮ್ ಮಥುರಾ 4:15 ಬಂದೂರಿ ಮಥುರಾ ನಾವ ಇಲ್ಲಿಂದ ಈಗ ಆಟೋ ಹಿಡ್ದು ಬೃಂದಾವನ್ ಹೋಗೋದಾ ಬಂದೂರಿ ಮಥುರಾದಿಂದ ಬೃಂದಾವನ ಇಲ್ಲಿ ರೂಮ್ ಮಾಡಿದ್ದೇವೆ ಈಗ ಅದು ಚೆಕ್-ಇನ್ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ತೇವೆ ರೆಡಿ ಆದಿನ್ರಿ ಈಗ ನಾ ಹೋಟೆಲ್ಗೆ ಬಂದು ಜಲ್ದಿ ಫ್ರೆಶ್ ಆದು ಮತ್ತು ರೆಡಿ ಆಗಿದ್ದೆವು ರೂಮ್ ಬಂದು ಚಲೋ ಐತಿ ಈಗ ಫಸ್ಟ್ ಪ್ರೇಮ್ ಮಂದಿರ ಹೊಂಟಿದ್ದೆವು ನಡೀರಿ ಹೋಗೋನು ಇದು ನೋಡ್ರಿ ನನ್ನ ಲುಕ್ಕ ಮತ್ತು ಇದು ಒಂದು ಲುಕ್ಕ ಮಸ್ತ್ ಕಾಣಿಸ್ತೀವಿ ಮಾಡಿದ್ವಿ ರೀ ಫೈನಲಿ ಪ್ರೇಮ್ ಮಂದಿರದಾಗ ಈಗ ಇಲ್ಲಿ ಚೆಕ್-ಇನ್ ಆಗ ಹೋಗವ್ರ ಫುಲ್ ರಶ್ ಐತಿ ಇವತ್ತು ಬನ ನೋಡ್ರಿ ನಮ್ಮಿಂದ ಪ್ರೇಮ್ ಮಂದಿರ ಫೈನಲಿ ನಾವು ಇಲ್ಲಿ ಬಂದೇವೆ ಈಗ ಮಸ್ತ್ ಅನ್ಸಾಗಿದೆ ಅವಾಗ ನೀವು ಒಂದ್ಸತಿ ಬಂದು ನೋಡ್ರಿ ನೈಟ್ ಅಂತೂ ಲೈಟಿಂಗ್ ಇಷ್ಟು ಚಂದ ಮಾಡ್ತಾರಲ್ಲ ಮೇನ್ ಅಂದ್ರೆ ನೈಟ್ ಬರಬೇಕು ಇಲ್ಲಿ ಡೇದಾಗ ಅಷ್ಟೇ ನೈಟ್ ಲೈಟಿಂಗ್ ಭಾಳ ಬರೀ ಮಾಡ್ತಾರೆ ಹಾಂ ಲೈಟ್ ಶೋ ಚಲೋ ಇರ್ತೈತಿ ಇಲ್ಲಿ ಆ್ಯಂಡ್ ಇಲ್ಲಿ ಬರೋದೇ ಮಸ್ತ್ ಫೀಲ್ ಆಗ್ತೈತಿ ಎಲ್ಲರಿಗ ರಾಧೆ ರಾಧೆ ನೋಡ್ರಿ ಎಷ್ಟು ಚಂದ ಮಾಡಿದ್ದಾರೆ ಇಲ್ಲೆಲ್ಲ ಲೈಕ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನೋಡುವಂಗಿದೆ ಇಲ್ಲೆಲ್ಲ ಅವ್ರು ತಿರುಪತಿ ಮಹಾರಾಜ್ ಅವರ ಪ್ರೇಮ್ ಮಂದಿರ ಇದು ಮಾಡಿದ್ದಾರೆ ಕೃಪಾಲ್ ಮಹಾರಾಜ್ ಇವರ ಪ್ರೇಮ್ ಮಂದಿರ ನೋಡ್ರಿ ಎಷ್ಟು ಭಾರಿ ಕಟ್ಟಿದ್ದಾರೆ ಮತ್ತೆ ತೋರಿಸ್ತೇನೆ ನಡ್ರಿ ಮುಂದೆ ವಾವ್ ಜಸ್ಟ್ ನೋಡ್ರಿ ಪ್ರೇಮ್ ಮಂದಿರ ಎಸ್ ಮತ್ತೆ ಈ ಕಡೆ ನೋಡ್ರಿ ಕಲರ್ ಚೇಂಜ್ ಆಗ್ತಾವ ಅದು ಗೋವರ್ಧನ್ ಹಿಲ್ ಇಸ್ಕಾನ್ ಟೆಂಪಲ್ ಹೊಂಟಿದ್ದೇವೆ ಈಗ ಗೊತ್ತಿಲ್ಲ ಚಾಲು ಇರ್ತೇನಿಲ್ಲ ಅಂತ ಬಟ್ ನೋಡುನು ಈಗ ಚಾಲು ಇತ್ತಂದ್ರೆ ಹೋಗವ್ರ ಇಲ್ಲಾಂದ್ರೆ ಡೈರೆಕ್ಟ್ಲಿ ಊಟ ಮಾಡವ್ರ ಮತ್ತು ಅದರ ಮಲ್ಕೋವ್ರ ಯಾಕಂದ್ರೆ ರಾತ್ರಿ 1 ಗಂಟೆಗೆ ಮತ್ತೆ ನಾವು ಹೋಗಾಕಬೇಕು ಸೊ ಇಸ್ಕಾನಾಗ ದೆನ್ ಇವತ್ತು ಬಂದಿದ್ರೆ ನಾಳೆ ಮಾರ್ನಿಂಗ್ ಏನು ಬರೋದು ಇಸ್ಕಾನ್ ಟೆಂಪಲ್ ನಾಳೆ ಮೇನ್ ಐತಿ ಬಂಕೆ ವಿಹಾರಿ ಟೆಂಪಲ್ ಅದಂತೂ ನಮ್ಮ ರೂಮ್ ನಿಯರ್ ಐತಿ ಸೊ ಅದು ಆಗ್ತೈತಿ ಇನ್ನೊಂದು ನೋಡು ಇಸ್ಕಾನ್ ಚಾಲು ಐತೆ ಇಲ್ಲ ಅಂತ ಸರಿ
ಹಿಂಗೆ ಒಳಗೆ ಆಯ್ತು ರೀ. ಈಗ ಇಲ್ಲಿ ಪ್ರಸಾದ ತಗೋಕೆ ಬಂದೆವು. ಕಿಚಡಿ ಪ್ರಸಾದ ಇಸ್ಕಾನ್ ಟೆಂಪಲ್ದಾಗೆ ಇರ್ತೈತಿ. ಸೊ ಇದು ತಗೊಂಡ ಇನ್ನು ಊಟ ಮಾಡಕ್ಕೆ ಹೋಗವ್ರ. ಆ್ಯಂಡ್ ಲಕ್ಕಿಲಿ ಟೆಂಪಲ್ 8:30 ತನಕ ಇರ್ತೈತಿ. ನಾವು 8 ಗಂಟೆಗೆ ಬಂದಿದ್ದು. ಸೊ ನಮ್ಗೆ ಅರ್ಧ ತಾಸ್ದಾಗ ಎಂಟ್ರಿ ಸಿಕ್ಕಿದ್ವಿ. ಆಯ್ತು ಈಗ ಕಿಚಡಿ ತಗೋರ ಮತ್ತು ಹೋಗವ್ರ. ಬ್ಯಾಕ್ ಟು ಹೋಟೆಲ್. ಎಲ್ಲ ಆಯ್ತು ನಮ್ಗೆ ಇವತ್ತಿನ ದರ್ಶನ. ಈಗ ಹಸು ಭಾಳ ಆಗಿದಾವ ನಂಗಂತೂ. ಟೈಮೇ ಸಿಗಲಿಲ್ಲ ಅದು ತಿನ್ನಾಕ. ಸೊ ಈಗ ಹೋಗ್ಬೇಲ್ಲ ಊಟ ಮಾಡಿದ್ವಿ. ಅದಕ್ಕೆ ಗಪ್ಪು ಅದಕ್ಕೆ ಉಪ್ಪನ್ ಗಪ್ಪುತ್ತ ಅಂತ ಹೆಚ್ಚು ಮಾತಾಡ್ರೆ ಮತ್ತೆ ಹೆಚ್ಚು. ಈಗ ಊಟ ಮಾಡೋಣ. ಇವ ಎಷ್ಟು ಮಾತಾಡ್ತಾನೆ ಅಪ್ಪನ ನೋಡ್ಬೇಕು. ನಾವು ವಿಡಿಯೋ ಆನ್ ಮಾಡ್ತೇನು. ನಿಮ್ಮ ಸರಿ ವಿಡಿಯೋ ಆನ್ ಮಾಡ್ತೇನೆ. ನಾನು ನೋಡ್ಬೇಕು ಖುಷಿ ಆನಂದ್ ಮಾತಾಡ್ತಾ ಅಂತ ಊಟ ಮಾಡಿ. ಹೆಚ್ಚು ಮಾತಾಡಿ ಹೆಚ್ಚು ಅಪ್ಕೊಂಡು ಅಚ್ಚಾ ಸ್ಟೆಮಿನ ವೇಸ್ಟ್ ಮಾಡ್ಕೋದಿಲ್ಲ. ಹಸೋಗಿದೆ ಮತ್ತೆ ಪೈಲಾಕ ठीक है. ಬಂದು ನಮ್ಮ ಹೋಟೆಲ್ಗೆ, ನಮ್ಮ ಹೋಟೆಲ್ ಅಲ್ಲ ಬಟ್ ನಾವು ಎವ್ರಿ ಟೈಮ್ ಇಲ್ಲೇ ಬರ್ತೀವಿ. ಬೆಸ್ಟ್ ಊಟ ಇಲ್ಲಿ ನಮಗಂತೂ ಸಿಗ್ತೈತಿ ಅನ್ಸೈತಿ. ಹೋಟೆಲಾಗ ಬಂದು ಬರೀ ಇಲ್ಲಿ ವೇಟಿಂಗ್ ಆಗೈತಿ. ಅಂದ್ರೆ ನಿಮಗೆ ಗೊತ್ತಾಗಿರ್ಬೇಕು ಊಟ ಎಷ್ಟು ಚಲೋ ಐತಂತ ಇಲ್ಲಿ. ಅದಕ್ಕೆ ನನಗೂ ಇಲ್ಲೇ ಲೈಕ್ ಆಗ್ತೈತಿ. ಆ್ಯಂಡ್ ಮೇನ್ ಅಂದ್ರೆ ವೆಜಿಟೇರಿಯನ್ ಐತಿ, ಪ್ರಾಪರ್ ವೆಜ್. ಸೊ ಅದಕ್ಕೆ ನಾವು ಇಲ್ಲಿ ಬರ್ತೀವಿ ಎವ್ರಿ ಟೈಮ್. ಕ್ರಿಸ್ಪಿ ಕಾರ್ನ್ ಬಂತು. ಲಾಸ್ಟ್ ಟೈಮ್ ಬಂದು ಇದೇ ತೊಗೊಂಡಿದ್ದು ನಾವು. ಹಾಂ ಟೇಸ್ಟಿ ಇಲ್ಲೇ ಇದು. ಥಾಲಿ ಪನ್ ಬಂತು ನಮ್ದು. ಯಾವ ಸಬ್ಜಿ ಇದಾವು? ಪನ್ನೀರ್ ಸಬ್ಜಿ, ಇದು ಅಕ್ಕ ಮಸೂರ ಸಮಥಿಂಗ್ ಕೈಂಡ್ ಆಫ್, ರಾಯ್ತಾ, ಹಾಹಾ ಗುಲಾಬ್ ಜಾಮೂನ್, ರೈಸ್. ಮಸಾಲ ಲೆವೆಲ್ ಕರೆಕ್ಟ್ ಇತ್ತು. ಮಸಾಲ ಲೆವೆಲ್. ಸೊ ಆ್ಯಕ್ಚುಲಿ ಒಂದು ಸ್ಯಾಡ್ ನ್ಯೂಸ್, ಇನ್ನೂ ಸ್ಯಾಡ್ ನ್ಯೂಸ್ ಆಗಿಲ್ಲದ ಬಟ್ ಆಗಬಹುದು. ಲೈಕ್ ಇಲ್ಲಿ ಎಲ್ಲರೂ ಹೇಳ್ತಾರು ಪ್ರೇಮಾನಂದ್ ಮಹಾರಾಜ್ ಅವ್ರಿಗೆ ಆರಾಮಿಲ್ಲಂತ. ಸೊ ಈಗ ಅವ್ರು ಡೈಲಿ ಬರ್ಬಾರಂತ. ಲೈಕ್ 1-2 ಡೇಸ್ ಬರ್ತಾರು ಮತ್ತು ಬರಂಗಿಲ್ಲ ಹಿಂಗೆ ಅನ್ನಕ್ತಾರು. ಸೊ ಇವತ್ತು ಬರ್ತಾರನಿಲ್ಲ, ಅದು ಫಿಕ್ಸ್ ಇಲ್ಲ. ಆ್ಯಂಡ್ ಇದು ನಮಗೆ ಗೊತ್ತಿಲ್ಲಾಗಿತ್ತು ಬಿಕಾಸ್ ಅವ್ರು ಅಫಿಷಿಯಲ್ ಪೇಜ್ದಾಗ ಬಂದು ಹಿಂಗೆ ಹಾಕಿದರು, ಅವ್ರು ಬರ್ತಾನಂತರ ಹಾಕಿದರು. ಸೊ ಜಸ್ಟ್ ಹೋಪ್ ಮಾಡಾಕ್ದೇವ್ಕಿ ಅವ್ರು ಬರಲಿ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ಬಂದು ನಂಗೆ ನೋಡೋಕೆ ಸಿಗಲಿಲ್ಲ, ಅವ್ರ ದರ್ಶನ ಆಗಿಲ್ಲ ನಂಗೆ. ಸೊ ನಂಗೆ ದಿಸ್ ಟೈಮ್ ತೊಗೋಬೇಕಿತ್ತು. ಸೊ ನಂಗಂತೂ ಅದು ಕೇಳಿ ಭಾಳ ಕೆಟ್ಟ ಫೀಲ್ ಆಕೈತಿ. ಬಟ್ ನೋಡು ನಾವಂತೂ ಹೋಗವ್ರ 2 ಗಂಟೆಗೆ. ಹೀಗೆ ಎಲ್ಲ ಡಿಪೆಂಡ್ಸ್ ಆನ್ ಮೈ ಲಕ್. ಬಿಕಾಸ್ ನೀವು ಅಂತ ದರ್ಶನ ತಗೊಂಡ ಆಲ್ರೆಡಿ, ನಂದು ಪೆಂಡಿಂಗ್ ಇತ್ತು. ಲೆಟ್ಸ್ ಸಿ. 1 ಗಂಟೆ ಆಗಿದ್ರಿ. ನಾವು ರೆಡಿ ಇದ್ದೀವಿ 2 ಜನ. ಹೊಂಟಿದ್ದೇವೆ ಈಗ. ಹೋಪ್ ಇವತ್ತು ಪ್ರೇಮಾನಂದ್ ಮಹಾರಾಜಿ ಪರಿಕ್ರಮ ಮಾಡೋಕ್ಕೆ ಬರಲಿ. ಲೆಟ್ಸ್ ಸಿ ಅವ್ರು ಬರ್ತಾರೆ ಅಂತ ನೋಡೋಣ. ಈಗ 1-2-3 ತಾಸು ಅಂತೂ ನಮಗೆ ನಿಲ್ಲಕ್ಕೆ ಹತ್ತದ. 3 4 ಗಂಟೆ ತನಕ ಹೋಗ್ತೇವೆ ಅವ್ರಿಗೆ. ಸೊ ಈಗ ನಾವು ಇಲ್ಲಿ ರಾಧಾ ಕೇಲಿ ಕುಂಜ್ ಮುಂದಿದ್ದೆವು. ಮೀನ್ಸ್ ಇಲ್ಲಿ ಒಳಗೆ ಪ್ರೇಮಾನಂದ್ ಮಹಾರಾಜಿ ಇರ್ತಾರು. ಬಟ್ ಅನ್ಲಕ್ಕಿಲಿ ಇವತ್ತು ಅವ್ರು ಬರಂಗಿಲ್ಲ ಅಂತ. ಈಗ ಅವ್ರು ಬಂದ್ ಮಾಡಿದಾರಂತ ಡ್ಯೂ ಟು ಸಮ್ ರೀಸನ್. ಸೊ ಒಂದರಿಗೆ ನಾವು ಟೋಕನ್ ಟಿಕೆಟ್ ತಗೋಬೇಕು. ಬಟ್ ನಮ್ಮ ನಂಬರ್ ಮಾರ್ನಿಂಗ್ 4 ಗಂಟೆಗೆ ಬರೋದಾ. ಅದಕ್ಕೆ ಬಂದು ಇಲ್ಲಿಂದ ಅಲ್ಲಿ ತನಕ ಲೈನ್ ಐತಿ. ಸೊ ಇದು ಡೌಟ್ ಐತಿ ನಮಗೆ ಟೋಕನ್ ಸಿಗೋದಾ. ಸೊ ನಾವು ಅದ ಥಿಂಕ್ ಮಾಡಾಕ್ತೇವೆ ಯಾರು ಮಾಡ್ಬೇಕಂತ. ಯಾರು ಮಾಡೋದ ಅದಕ್ಕೆ ಇವತ್ತು ಯಾಕಂದ್ರೆ ಟೋಕನ್ ತಿಳ್ಕೊಂಡ್ಯ ಮತ್ತು ನಾಳೆ ನೈಟ್ ಟೈಮ್ ಬರ್ಬೇಕು. ನಾವು ಇಲ್ಲಿ ಬಂದು ನಂಬರ್ ಸರ್ಬೇಕು ಮತ್ತೆ. ಬಟ್ ಇವಾಗ ಟೋಕನ್ ಸಿಗೋದು ಬಂದು ಡೌಟ್ ಐತಿಲ್ಲ. ಲೈನ್ ಹೆಂಗೆ ಮಾಡ್ತಾರಂತ ಅವ್ನು ಬರ್ತದೆ ಕೈ ಮೇಲೆ ನಂಬರ್ ಬರ್ಕೋದು ಹೋಗುತ್ತೆ. ನಂಬರ್ ಬರ್ತಾರೆ ನಶೀಬ್ ಇಲ್ಲ ರೀ ಅದು. ಟೋಕನ್ ಮೀನ್ಸ್ ನಾಟ್ ಟೋಕನ್, ಕೈ ಮೇಲೆ ನಂಬರ್ ಬರೀತಾರದ. ನಂದು ಲೈಕ್ ಲಕ್ದಾಗಿಲ್ಲ ಆಗಿದ್ದು ಅನ್ಕೋತಾನು. 2 ಗಂಟೆ ಆಗೈತಿ ರಾತ್ರಿ, ಮಿಡ್ ನೈಟ್. ಮತ್ತು ಇಲ್ಲಿ ಮನುಷ್ಯ ನೋಡ್ರಿ ನಾ ಹೆಂಗಿದೆ ಹೇಳ್ತಾರೆ. ರಾತ್ರಿನೇ ಹೆಚ್ಚು ಬಂದಿದ್ದಾರೆ. ಮಾರ್ನಿಂಗ್ ಇಷ್ಟು ಮಂದಿ ಇರಂಗಿಲ್ಲ, ಸ್ಟಿಲ್ ಮಂದಿ ರಾತ್ರಿ ಇದ್ದಾರೆ. ಆ ಕಡೆ ಭಜನ್ ಚಾಲು ಐತಿ ನೋಡ್ರಿ. ಲೈಕ್ ಇಲ್ಲಿ ರಾತ್ರಿ ಆಗಂಗ ಇಲ್ಲ, ಮಲ್ಕೊಂಗಿಲ್ಲ ಅನ್ಸಿದ್ದು ಯಾರು. ಬ್ಯಾಕ್ ಟು ಹೋಟೆಲ್. ಈಗ 2 ತಾಸು ಮಲ್ಕೋದ
ಮತ್ತು ಜಲ್ದಿ ಎದ್ದು ಬಾಂಕೆ ಬಿಹಾರಿಗೆ ಹೋಗೋದ 7:45 ಓಪನ್ ಆಗಿದೆ ಅಂತ ಟೆಂಪಲ್. ಸೊ ಜಲ್ದಿ ಹೋದ್ರೆ ನಮಗೆ ಮನೆಗೆ ಜಲ್ದಿ ಹೋಗಕ್ಕೆ ಸಿಗ್ತೈತಿ ಬಿಕಾಸ್ ನಮ್ಮ ಮುಂದಿನ ಪ್ಲಾನ್ಸ್ ಇದಾವೆ ಇವತ್ತು. The next day. ನಮಸ್ಕಾರ ಎಲ್ಲರಿಗೂ. ನಾ ಬ್ರಷ್ ಮಾಡೋಕ್ಕೇನು ಇವ್ರು ಜಳಕ ಮಾಡಿ ಮತ್ತೆ ಮಲ್ಕೊಂಡ. ಮಧ್ಯಾಹ್ನ ಮಾಡಲಿ ಬೇರೆ ಕೆಲಸ ಇಲ್ಲ, ನಾ ಜಳಕ ಮಾಡೋದು ತಕ ಹಂಗೆ ಕೆಲಸ ಇಲ್ಲ, ಮಲ್ಕೋದು ಅಂತ ಕೆಲಸ ಇದ್ದು ರೆಡಿ ಅನ್ನಿಸ್ತಾಗ. ವೇಟಿಂಗ್. ಓಕೆ, ವಿ ಆರ್ ರೆಡಿ, ಲೈಕ್ ಸೇಮ್ ಮ್ಯಾಚಿಂಗ್ ಔಟ್ಫಿಟ್ಸ್. ನಂದು ಇವತ್ತು ಒಂದು ಕೈಂಡ್ ಆಫ್ ಫೈಟ್ ಐತಿ. ಸೊ ನಾವು ಹಿಂಗೆ ವಿಡಿಯೋ ಮಾಡಕತ್ತಿದ್ದು ಮತ್ತು ನಮ್ಮ ಸ್ಟೋರೇಜ್ ಒಮ್ಮೆ ಫುಲ್ ಆಯಿತು ಐಫೋನ್ದ. ಸೊ ಅಲ್ಲೇ ಸ್ಟಾಪ್ ಆಯ್ತು ನಮ್ಮ ವಿಡಿಯೋ. ಆ್ಯಕ್ಚುಲಿ ನಾನು ಭಾಳ ವಿಡಿಯೋಸ್ ಇದ್ದಾವೆ ಪೈಲಾದು, ಅವೆಲ್ಲ ಡಿಲೀಟ್ ಮಾಡಬೇಕು. ಈಗ ಮನೆಗೆ ಹೋಗಿ ಮಾಡ್ತೇನೆ. ಅದಕ್ಕೆ ಅದು ಸಾರ್ಕೆ ಸ್ಟೋರೇಜ್ ಬರಾಕೈತಿ. ಯಾಕೆಂದ್ರೆ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕೇನು. ಸೊ ಲೈಕ್ ಡೈಲಿ ವಿಡಿಯೋಸ್ ನಾವು ಮಾಡ್ತೀವಿ, ಅದರಲ್ಲಿ ಸ್ಟೋರೇಜ್ ಸಾಕಾಗೋದು ನಂಗಂತೂ. ಯೂಟ್ಯೂಬರ್ ನ್ಯೂ ಯೂಟ್ಯೂಬರ್ ಇನ್ ಟೌನ್ ನಡೀಗ ಹೊಂದಿದ್ದೇವೆ ಬಾಂಕೆ ಬಿಹಾರಿ. ಬಂದೂರಿ ಟೆಂಪಲ್ ಇಲ್ಲ ನಿಯರ್ ಇತ್ತು, ಓನ್ಲಿ 2 ಕಿಲೋಮೀಟರ್ಸ್. ಆಟೋದಾಗ 10 ರೂಪಾಯಿ ಕೊಟ್ಟು ಮತ್ತು ಬಂದು. ಇನ್ನೂ ಟೆಂಪಲ್ ಓಪನ್ ಆಗಿಲ್ಲ. 7:30 ಒಬ್ರು ಅನ್ನಾಗ್ತಾರು, ಒಬ್ರು 2 ಗಂಟೆ ಅನ್ನಾಗ್ತಾರು. ಬಟ್ ಲೈನ್ ಆಲ್ರೆಡಿ ಚಾಲೂ ಆಗೈತಿ, ಯಾಕಂದ್ರೆ ಬಾಂಕೆ ಬಿಹಾರದಾಗ ಭಾಳ ಗರ್ದಿರ್ತೈತಿ. ಸೊ ಎಸ್, ನಾವೀಗ ಹೊಂಟಿದ್ದೆವು. ವೃಂದಾವನ್ ಬಂದ್ರೆ ಮೇನ್ ಟೆಂಪಲ್ ಮಾಡಬೇಕು. ಹಾಂ. ಆ್ಯಂಡ್ ಇವತ್ತು ನಮ್ದು ಆ್ಯನಿವರ್ಸರಿ, ಲೈಕ್ 25 ನವೆಂಬರ್. 1 ವರ್ಷ ಆಯಿತು ಮದುವೆಯಾಗಿ. ಸೊ ಮದುವೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾವು ವೇಟ್ ಮಾಡಾಕಿದ್ದೆವು, ಏನೋ ಟೆಂಪಲ್ ಓಪನ್ ಆಗಿಲ್ಲ. ಮತ್ತು ಇಲ್ಲೆಲ್ಲ ಭಜನ್ ಮಾಡ್ಕೊಂಡು ಮಸ್ತ್ ಕೂತಿದ್ದಾರೆ ನೋಡ್ರಿ. ಫುಲ್ ಆನ್ ಭಜನ್ ಚಾಲು ಐತಿ, ಭಜನ್ ಮೋಡ್. ನಮಗೂ ಚೆನ್ನಾಗಿ ಅನ್ಸಾಕೈತಿ ಕೇಳಾಕ. ಕರ್ದಿ ನೋಡ್ರಿ ಇದೆಲ್ಲ. ರಾಧೆ ರಾಧೆ. ದರ್ಶನ ಐತ್ರಿ. ಆ್ಯಂಡ್ ಇವತ್ತು ಏನಿತ್ತಂದ್ರೆ ಬಿಹಾರಿ ಜನ್ಮೋತ್ಸವ ಐತೆ. ಆ್ಯಂಡ್ ಲಕ್ಕಿ ನಮಗೆ ಗೊತ್ತು ಬಂದಿಲ್ಲಾಗಿತ್ತು. ಲಕ್ಕಿಲಿ ನಾವು ಇವತ್ತು ಬಂದೆವು, ಅದು ಇಷ್ಟು ಅರ್ಲಿ ಮಾರ್ನಿಂಗ. ಇಷ್ಟು ಚಂದ ಎಲ್ಲ ಡೆಕೋರೇಟ್ ಮಾಡಿದಾರು. ಲೈಕ್ ಬಿಹಾರಿ ಜಿದ್ ಅವ್ರದ್ದು ಬರ್ಡೇ ಐತಿ ಇವತ್ತು ಅವ್ರು ಪ್ರಕಟ ಆಗಿರಂತ. ಸೊ ಇಷ್ಟು ಚಂದ ಎಲ್ಲ ಸೆಲೆಬ್ರೇಷನ್ ಮಾಡಾಕಾರು, ಎಲ್ಲ ಡೆಕೋರೇಷನ್ ಮಾಡಿದಾರು. ಆ್ಯಂಡ್ ಇವತ್ತು ನಾವು ಬಂದೆವು ಲಕ್ಕಿಲಿ. ವಾವ್, ದರ್ಶನ ಮಸ್ತ್ ಐತಿ ಇವತ್ತು ದರ್ಶನ. ಓಟ್ ಬೇಡಾಗತಿ. ಚಿಹ್ನೆ ಯಾವುದರಿಂದ? ಹೆಸರೇನ ಪಾರ್ಟಿದ? ಸೇವಾ ಸದನ್ ಪಾರ್ಟಿ. ಕರ್ನಾಟಕದಿಂದ ಐತಿಯೋ ಏನು ಉತ್ತರ ಪ್ರದೇಶದಿಂದ? ರೂಮ್ ಬಂದು ಬ್ಯಾಗ್ ಪ್ಯಾಕ್ ಮಾಡಿದ್ದು. ಈಗ ಚೆಕ್ಔಟ್ ಮಾಡವ್ರ ಮತ್ತು ನಾಷ್ಟ ಮಾಡವ್ರ. ಆ್ಯಂಡ್ ಮಥುರಾಗ ರವಾನ ಆಗವ್ರ. ಎಸ್, ಮಥುರಾಗ ರವಾನ. ನಡೀರಿ ಹೋಗೋನು. ಬೈ ದ ವೇ, ಇವತ್ತು ನಮ್ದು ಆ್ಯನಿವರ್ಸರಿ ಐತಿ. ಆ್ಯಂಡ್ ಒಂದು ವಿಡಿಯೋ ನಾವು ವೇಟ್ ಮಾಡಾಕ್ದೇವು. ಇನ್ನ ತಕ ಫೋಟೋಗ್ರಾಫರ್ ನಾವು ಅಲ್ಲಿ ವಿಡಿಯೋ ಕೊಡುವಲ್ಲ, ನಂಗೆ ವೇಟ್ ಮಾಡಿ ಸಾಕಾಯ್ತು. ಇವತ್ತರ ಫೋನ್ ಹಚ್ಚಾಗದ ಪಾಪ. ಈಗ ಕಳಿಸ್ತಾನಂತ ಹೇಳಿದವ. ಸೊ ಯಾರ್ ಇನ್ ಮಥುರಾ. ಈಗ ಇವ್ನು ಛೋಲೆ ಭಟೂರೆ ತಿನ್ನೋ ಹಂಗಾಗಿದ್ದು ಭಾಳ ದಿವಸಲೆ. ಛೋಲೆ ಭಟೂರೆ ತಿನ್ನಕ್ಕೆ ಬಂದೆವು. ನೋಡ್ನು ಹೆಂಗಿರ್ತಿತ್ತು ಟೇಸ್ಟ್. ಋಷಿ ಛೋಲೆ ಭಟೂರೆ ಅಂತೆಲ್ಲ ಕೆಲಸ ಆಗಿದ್ದು. ದರ್ಶನ ಎಲ್ಲ ತಗೊಂಡ. ಆ್ಯಂಡ್ ಟ್ರೈನ್ 1 ಗಂಟೆಗೆ ಇತ್ತು. ಸೊ ಸುಮ್ಮನೆ ಕುಂತಾಟ ಮಾಡೋದು ಅಂತ ನಾವು ಬಸ್ಸೇ ಹೊಂಟಿದ್ದೆವು. ಫಸ್ಟ್ ಟೈಮ್ ಉತ್ತರ ಪ್ರದೇಶ ಬಸ್ದಾಗ ಹೋಗ್ತೀವಿ ನಾವು. ಮಥುರಾ ಟು ಆಗ್ರಾ 1.5 ತಾಸು ಬೇಕು. ಬಸ್ ಸ್ಪೇಸ್ ಭಾರಿ ಐತಿ ಬಸ್ದಾಗ. ನೆಕ್ಸ್ಟ್ ಸ್ಪೇಸ್ एकदम ಮಸ್ತ್ ಕಂಫರ್ಟೇಬಲ್ ಇದಾವೆ ಬಸ್. ಆಗ್ರಾಗೆ ಬಂದು ಈಗ ನಾವು ಮನೆಗೆ ಹೊಂಟಿಲ್ಲ. ನಾವು ಕೀರ್ತಿ ಅಕ್ಕಗೊಂಡು ಮನೆಗೆ ಹೊಂಟಿದ್ದೆವು. ಯಾಕಂದ್ರೆ ಊಟ ಮಾಡಾಕ. ಐ ಮೀನ್ ಇವತ್ತು ಕೀರ್ತಿ ಅಕ್ಕಗಳ ಮನೆಯಾಗ ಸ್ಪೆಷಲ್ ಊಟ ಪ್ರಿಪೇರ್ ಆಗ್ತೀವಿ.
ಓಕೆ ಸೊ ನಾವು ಕೀರ್ತಕಗಳ ಮನೆಗೆ ಬಂದೆವು ಆ್ಯಂಡ್ ಅಕ್ಕ ಇಲ್ಲಿ ದೋಸೆ ಮಾಡಕ್ದಾಳು. ಇಲ್ಲಿ ಸಬ್ಜಿನೂ ತಯಾರೀತಿ, ಚಟ್ನಿನೂ ತಯಾರೀತಿ. ಈಗ ಜಸ್ಟ್ ಅಕ್ಕ ದೋಸೆ ಹಾಕಬೇಕು. ನಾ ಅಂತೂ ತಿನ್ನಕ್ಕೆ ರೆಡಿ ಇದ್ದೇನೆ ಅಕ್ಕ. ಎಸ್. ನಾ ಸೀರಿಯಸ್ಲಿ ದೋಸೆ ಭಾಳ ಮಿಸ್ ಮಾಡ್ಕೊಕತ್ತೀನು. ಆ್ಯಂಡ್ ಅಕ್ಕ ಇವತ್ತು ಫೈನಲಿ ಮಾಡಕ್ದಾಳು ಬಿಕಾಸ್ ನಂಗಂತೂ ಮಾಡಕ್ಕೆ ಬರಂಗಿಲ್ಲ. ಆ್ಯಂಡ್ ಮಮ್ಮಿ ಕೈ ತಿನ್ಬೇಕಂದ್ರೆ ನಾ ಮತ್ತೆ ಮನೆಗೆ ಹೋಗಬೇಕು, ಅದು ಪಾಸಿಬಲ್ ಇಲ್ಲೀಗ. ಥ್ಯಾಂಕ್ ಯು ಅಕ್ಕ. ಯಾ ಯು ಆರ್ ವೆಲ್ಕಮ್. ಮತ್ತೆ ನಂಗೆ ಹೇಳಿದ್ನಿ ಏನು ಮಾಡಾಕ್ದಿರಿ ನೀವು 2 ಜನ? ಯಾವ ಮಾಡ್ಕೊನವ ಹೇಳಕ್ಕೆ ಕೃಷಿ ಕೃಷಿ ಏನು ಮಾಡಾಕ್ದಿ? ಕೇ ಮಾಡಾಕ್ದಿ? ಹ್ಞೂ ಕೃಷಿ ಸೈಕಲ್ ಓಡಿಸ್ಕಾಯ್ತು ಸೈಕಲ್. ಅಚ್ಚ ಸೈಕಲ್ ಓಡ್ಸಕ್ದಾಳು ಅಂದ. ಹ್ಞೂ ನಾನು ತೋರಿಸ್ರಿ ಕೃಷಿ ಹೆಂಗೆ ಆಡಕ್ದಾಳು ಅಂತ. ಸ್ಕೇಟಿಂಗ್ ಬೋರ್ಡ್ ಓಡಿಸ್ಕೊ ಸ್ಕೇಟಿಂಗ್. ಓ ಕೃಷಿ ಗೇಮ್ ಆಡಕ್ ಬರ್ತೈತಿ. ಕೃಷಿ ಬರ ನೀವು ಕೃಷಿ ಸೈಕಲ್ ಓಡಿಸೋ ಕೃಷಿ ಸೈಕಲ್ ಓಡಿಸ್ಕೊಂಡು ಹೆಂಗೆ ಓಡಿಸ್ತಿ ಓಡಿಸ್ತೀನಿ. ದಿಲ್ಲಿ ಹೋದಲ್ಲ ಅದ್ರಾಗಿತ್ತು ಸರ್ ದಿಲ್ಲಿದ ಬ್ಲಾಸ್ಟ್ ಆಯ್ತು. ಊಟ ಮಾಡೋದು ಮತ್ತು ಅಲ್ಲೇ ಕೂತು ನಾವು ಸಂಜಿಗನ 5:30 ಆಗಿದ್ವಿ. ಮನೆಗೆ ಹೊಂಟಿದ್ದೆವು. ಮನೆಗೆ ಬಂದು ಫ್ರೆಶ್ ಆದು, ದೀಪ ಹಚ್ಚಿನು, ಧೂಪ ಹಚ್ಚಿನು ಎಲ್ಲ ಆಯಿತು. ಈಗ 1 ತಾಸು ಮಸ್ತ್ ರೆಸ್ಟ್ ಮಾಡೋದ. ಇದು ತಿನ್ಕೋತ ಏಕ್ ದೆನ್ ಊಟ ಮಾಡಿ ಬರೋದ. ನಂಗೆ ಸಾಕಾಗಿತ್ತು. ನಂಗೆ ಲಿಟ್ರಲಿ ಈಗ ಮಲ್ಕೋಬೇಕು ಹಿಂಗೆ ಫೀಲ್ ಆಗೈತಿ ಬಿಕಾಸ್ ಇವತ್ತು ನಿನ್ನ ರಾತ್ರಿ ಒಟ್ಟಲ್ಲಿ ಇದ್ದಾಗಿಲ್ಲ. 2 ತಾಸದಿಂದ 3 ತಾಸು ಅಷ್ಟೇ ಮಲ್ಕೊಂಡೆವು. ನಂಗೆ ರಾತ್ರಿ ಇದ್ದು ಭಾಳ ಇಂಪಾರ್ಟೆಂಟ್ ಐತಿ. ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್. ಸೊ ನಾ ರೆಡಿ ಆಗಿದ್ದೇನು ಡಿನ್ನರ್ಗೆ ಹೋಗಾಕ. ಈಗ ಹೊಂಟಿದ್ದೆವು. ಥಂಡಿ ಭಾಳ ಐತಿ, ಅದಕ್ಕೆ ಫುಲ್ ಪ್ಯಾಕ್ ಆಗಿದ್ದೇವೆ. ಈಗ ಹುಡಿ ಇದು ಸ್ವೆಟ್ ಶರ್ಟ್ ವಟ್ ಎವರ್ ಎಲ್ಲ ಹಾಕೊಂಡ ಋಷಿಗೆ ಹೊರಗೆ ಶೂಸ್ ಹಾಕೋದ. ನಾಪನ್ ಹೋಗಬೇಕು, ಆಲ್ರೆಡಿ ಭಾಳ ಲೇಟ್ ಆಗಿದ್ದೆವು. ನಡೀರಿ ಹೋಗೋನು. ಓ ಮೈ ಗಾಡ್, ಯಾರಿದೆ ಮತ್ತೆ ಎಷ್ಟು ಚಂದ ಡೆಕೋರೇಟ್ ಮಾಡಿದ ನೋಡ್ರಿ. ಫುಲ್ ಗ್ರ್ಯಾಂಡ್ ವೆಡ್ಡಿಂಗ್ ಆಗಿರೋದಾಗ ಎಲ್ಲ ಮದುವೆ ಹಿಂಗೆ ಆಗ್ತಾವ ಇಲ್ರಿ. ನೋಡ ಈ ಸೈಡ್ 2 ಮದುವೆಗಳು ಈ ಕಡೆ ನೋಡ್ರಿ. ಇದು 3ನೇದ ಮತ್ತು ಹಿಂದೆ ಮತ್ತೆ 2 ಅದು ಫುಲ್ ಆನ್ ಗ್ರ್ಯಾಂಡ್ ಫೋಟೋಶೂಟ್ ಚಾಲು ಇದಿಲ್ಲಿ. ಆಗ್ರಾದಾಗ 12 ಗಂಟೆಗೆ ಮದುವೆ ಮಾಡ್ತಾರೆ ರಾತ್ರಿ. ಈಗ 12 ಸ್ಟಾರ್ಟ್ ಆಗುತ್ತೆ, 12 ಗಂಟೆಗೆ 12 ಮಾಡ್ತಾರೆ. 5 ಅವ್ರದ್ದು ಮದುವೆ ಆಗೋದು ಆ್ಯಕ್ಚುವಲ್ ಮೀನ್ಸ್ ಅದನ್ನು ಇವತ್ತಿನ ನೆಕ್ಸ್ಟ್ ಡೇಗೆ ಹೋಗ್ತಿದ್ವಿ ಅವ್ರ ಮದ್ವೆ. ಇಲ್ಲೇ ಐತೆ ಅಂತ ಎಲ್ಲಿ ತೊಗೊಂಡು ಬರಾಕ್ದ ನಂಗಂತೂ ಗೊತ್ತಾಗೋದು. 8 ಗಂಟೆಗೆ ಬಿಟ್ಟು ಅವ್ರಿಗೆ 9 ಗಂಟೆ ಆಗೋದು ಬಂತು. ಯಾವ ರೆಸ್ಟೋರೆಂಟಿಗೆ ತೊಗೊಂಡ್ಬಂದ ನಂಗೆ ಅದೇ ತಿಳಿವತ್ತೀವ. ಸೊ ಇದಾನು ದ ಸ್ಕೈ ರೆಸ್ಟೋರೆಂಟ್ ಅಂತ, ಮೇ ಬಿ ಟ್ರೈನ್ ಅಂತ ಐತಿ ಇಲ್ಲಿ. ನಾನು ಹುಡ್ಕಾಡಿದ್ದ ಅದರ ಹೇಳ್ತಿ ವಿವರನ್ನೇ ಗೂಗಲ್ ಹುಡುಕಿಡಿದ್ರು ಬಾ. ಹಾಂ ನಡಿ ನೋಡ್ನು ಹೆಂಗಿದಂತ. ಸೊ ಇಲ್ಲೆಲ್ಲ ಸ್ಟೇಷನ್ ಇದಾವೆ ಮತ್ತು ಲೈಕ್ ಜಂಕ್ಷನ್ ಮಾಡಿದಾರು ಮತ್ತು ಇವಾಗ ಟ್ರೈನ್ ಪಟ್ರಿ ಇದಾವೆ. ಇದ್ರ ಮೇಲಿಂದ ಊಟ ಅವ್ರು ಸರ್ವ್ ಮಾಡ್ತಾರೆ. ಸೊ ಇದು ಸ್ಪೆಷಾಲಿಟಿ ಇದು ಈ ರೆಸ್ಟೋರೆಂಟದ್ದು. ಸೈ ಎಲ್ಲಿ ಯುನೀಕ್ ಹುಡುಕ್ಯಾಡ್ತಕ್ಕಂಥ ಋಷಿ ನೈಸ್. ಸೀಟ್ 1 ಟ್ರೈನ್ ಗತೆ ಇದಾವು ಮೀನ್ಸ್ ಈ ಟ್ರೈನ್ ಹೊತ್ತಾಗ ಫೀಲ್ ಹಾಕಿದ್ವಿ. ನಾವು ಕಾಲೇಜ್ ಜಂಕ್ಷನ್ದಾಗ ಬಂದು ಕೂತಿದ್ದೇವೆ ಈಗ ಊಟ ಮಾಡಕ್ಕೆ. ಏನು ಕ್ರಿಯೇಟಿವಿಟಿ ಐತಿ. ವಾವ್. ನೋಡ್ರಿ ಇದ ಟ್ರೈನ್ ನಮ್ದು ಫುಡ್ ಡೆಲಿವರಿ ಮಾಡಂಗೈತಿ. ಈಗ ಹೋಗ್ತಿದ್ದು ನೋಡ್ರಿ, ಹೋಗ್ಬೇಕಲ್ಲ ಹೊಂಟಿದ್ದು ಆಟೋಮೆಟಿಕಾ. ಇವತ್ತಿನ ಬ್ಲಾಗ್ ಇಷ್ಟ ರೀ. ಸೊ ಇದಿತ್ತು ನಮ್ದು ಆ್ಯನಿವರ್ಸರಿ ಡೇ ಸೆಲೆಬ್ರೇಷನ್. ಸೊ ಸಿಗೋಣ್ರಿ ಮುಂದಿನ ಬ್ಲಾಗ್ದಾಗ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ರಾಧೆ ರಾಧೆ.